ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಸಮೀಕ್ಷೆ ಮಾಡಲು ಮಠಕ್ಕೆ ಯಾರೂ ಕೂಡ ಬಂದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಜಾತಿ ಗಣತಿ ಎಲ್ಲರ ಗಮನಕ್ಕೂ ಬಂದಿಲ್ಲ ಅಂತ ಒಟ್ಟಾರೆಯಾಗಿ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಸಮೀಕ್ಷೆ ಮಾಡಲು ಯಾರೂ ಕೂಡ ಇದುವರೆಗೂ ಮಠಕ್ಕೆ ಬಂದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಮಾಡಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತಿನ ಸಂಪುಟದಲ್ಲಿ ಇನ್ನೂ ಕೂಡ ಅದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿವಸಗಳ ಬಗ್ಗೆ ಗಮನ ಹರಿಸ್ತಿದ್ದೀವಿ ಅಂತೇಳಿ ಬಹುತೇಕ ಅನೇಕ ಸಮುದಾಯದವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡ್ತಾರೆ. ವಿರೋಧ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಸಮೀಕ್ಷೆ ಮಾಡಿಲ್ಲ, ಬಹುತೇಕ ಎಲ್ಲರನ್ನು ಭೇಟಿ ಮಾಡಿಲ್ಲ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆದ್ಯ ಕರ್ತವ್ಯ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಸಮಾಜವನ್ನು ಕೂಡ ಸಮಾನವಾಗಿ ಗೌರವಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಅದೆಲ್ಲ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಳ್ಬೇಕಾಗಿರುವಂಥದ್ದು. ಎಲ್ಲ ಜಾತಿಯಲ್ಲಿಯೂ ಕೂಡ ಬಡವರು ಮತ್ತು ಅನಾಥರು, ಹಿಂದುಳಿದವರು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಮುಂದುವರೆದ ಸಮಾಜದಲ್ಲಿಯೂ ಕೂಡ ಹಿಂದುಳಿದವರು ಇದ್ದಾರೆ, ಹಿಂದುಳಿದವರು ಅನ್ನೋದರಲ್ಲೂ ಮುಂದುವರೆದವರು ಇದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲೂ ಇರುವಂತಹ ಬಡವರಿಗೆ, ಯಾರು ಅಶಕ್ತರಿದ್ದಾರೆ, ಹಿಂದುಳಿದಿದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ, ಅಂಥವರಿಗೆ ಒಂದು ಆದ್ಯತೆಯನ್ನು ಕೊಟ್ಟು ಅವರನ್ನು ಕೂಡ ಮುಂದೆ ಬರುವುದಕ್ಕೆ, ಜೊತೆಗೆ ಎಲ್ಲರ ಸಮಾನವಾಗಿರೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮೀಕ್ಷೆಗಳನ್ನು ಮಾಡಿ ಅವರಿಗೆ ಆರ್ಥಿಕ, ಸಾಮಾಜಿಕ ಮತ್ತು ಔದ್ಯೋಗಿಕವಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವೆಲ್ಲವನ್ನು ಮಾಡ್ತಾ ಇರುವಂಥದ್ದು. ಈಗ ಬಹುತೇಕ ಇದು ಅಪೂರ್ಣವಾಗಿರುವಂಥದ್ದು.